ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸ್ಯಾನ್ಲೂಟೈಸ್. ಇವತ್ತು ಯಾವ ಮೂವಿ ರಿವ್ಯೂ ಅಂದ್ರೆ ಛೂಮಂತರ್. ಈ ಮೂವಿ ಒನ್ಲೈನ್ ಕತೆಗೆ ಹೋಗಿಂತ ಮುಂಚೆ ನಾನು ಈ ಸಿನಿಮಾ ಟ್ರೈಲರ್ ನೋಡಿದ್ದೆ. ಅಂದ್ರೆ ಟ್ರೈಲರ್ ಒಂಥರ ಇದೆ, ಸಿನಿಮಾನೇ ಒಂಥರ ಇದೆ ಅಂತಂದ್ರೆ ಯಾರು ಕನ್ಫ್ಯೂಸ್ ಆಗಕ್ ಹೋಗ್ಬೇಡಿ. ಬಟ್ ಏನಂತಂದ್ರೆ ಈ ಸಿನಿಮಾದಲ್ಲಿ ಕಾಲ್ ಗಂಟೆಗೂ ಒಂದು ಒಳ್ಳೆ ಟ್ವಿಸ್ಟ್ ಇಟ್ಕೊಂಡಿದ್ದಾರೆ. ಸೊ ಅದು ನಮ್ಮನ್ನ ಎಲ್ಲೂ ಎದ್ದು ಹೋಗಕ್ ಹೊರಗಡೆ ಹೋಗ್ದಿರಂಗೆ ಹಂಗೆ ಕೆಳಗಡೆ ಚೇರಲ್ಲಿ ಕೂರಿಸುತ್ತೆ. ಅದು ಈ ಸಿನಿಮಾದ ಮೇನ್ ಸ್ಪೆಷಾಲಿಟಿ ಅಂತಾನೆ ಹೇಳ್ಬೋದು. ಇನ್ನು ಈ ಸಿನಿಮಾದ ಪಾಸಿಟಿವ್ ಪಾಯಿಂಟ್ ಆಗ್ಲಿ ನೆಗೆಟಿವ್ ಪಾಯಿಂಟ್ ಆಗ್ಲಿ ಗ್ಯಾರಂಟಿ ನಾವು ಅದನ್ನ ಫೈಂಡ್ ಔಟ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಪಾಸಿಟಿವ್ ಈ ಸಿನಿಮಾದಲ್ಲಿ ಜಾಸ್ತಿ ತುಂಬಿಕೊಂಡಿದೆ. ಒಂದು 99% ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ ಸಿನಿಮಾ ಅಂತೂ. ಎಲ್ಲೂ ಕೂಡ ನಮಗೆ ಬೋರ್ ಹೊಡ್ಸೋದು ಅದಿದ್ದು ಏನೂ ಆಗಲ್ಲ. ಬಟ್ ಇನ್ನೊಂದು ಏನಂತಂದ್ರೆ ಈ ಸಿನಿಮಾದಲ್ಲಿ ನನಗೆ ಒಂದು 5-6 ಸಲ ಅಲ್ಲಲ್ಲಿ ಜರ್ಕ್ ಹೊಡಿತು. ಅಯ್ಯಪ್ಪ ಏನ್ ಸೌಂಡ್ ಕೊಟ್ಟಿದ್ದಾರೆ, ಒಂದ್ 5-6 ಸಲ ನಾನೇ ಮಂಕಾಗ್ಬಿಟ್ಟೆ. ಇದೊಂದು ಖಂಡಿತ ಒಂದು ಒಳ್ಳೆ ಹಾರರ್ ಸಿನಿಮಾ. ಆಕ್ಚುಲಿ ಯಾರು ಒಂದು ಇಂಡಿಯಾದಲ್ಲಿ ಅಂತೂ ನಾನು ಹೇಳೋ ಪ್ರಕಾರ ಯಾವುದೇ ಲ್ಯಾಂಗ್ವೇಜ್ ಅವರಾಗ್ಲಿ ಒಂದ್ಸಲ ಈ ಸಿನಿಮಾನ ರೆಫರೆನ್ಸ್ ತಗೊಂಡ್ರು ಅವ್ರಿಗೆ ಇನ್ನೂ ಒಳ್ಳೇದೆ. ಯಾಕಂದ್ರೆ ಆ ಮಟ್ಟಿಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸಖತ್ತಾಗಿ ಮಾಡಿದ್ದಾರೆ. ಬಟ್ ನಾವು ಇಷ್ಟು ಮಟ್ಟಿಗೆ ಔಟ್ಪುಟ್ ಕೊಡ್ತಾರೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಒಂದು ಟ್ರೈಲರ್ ನೋಡಿದಾಗ್ಲೇ ನನಗೆ ಅನ್ಸಿತ್ತು ಓಕೆ ಚೆನ್ನಾಗಿ ಮಾಡಿದ್ದಾರೆ ಅಂತ. ಬಟ್ ಥಿಯೇಟರ್ ಕೂತ್ಕೊಂಡಾಗ ಸಿನಿಮಾ ನೋಡಿ ಆಚೆ ಬರ್ಬೇಕಾದಾಗ ಈ ವರ್ಷಕ್ಕೆ ಸರಿ ಜನವರಿ ಸ್ಟಾರ್ಟಿಂಗ್ ಅಲ್ಲೇ ಹೆಂಗ ಒಂದು ಫಸ್ಟ್ ಸಿನಿಮಾ ಬರ್ತಾ ಇದ್ದಲ್ಲ ಕನ್ನಡ ಸಿನಿಮಾ, ಹೆಂಗ ಒಂದು ತೋಪ್ ಪಡಿಸೋದಂತ ಗ್ಯಾರಂಟಿ ಸ್ಟಾರ್ಟಿಂಗ್ ಅಲ್ಲಿ ಲಾಸ್ಟ್ಗೆ ಚೆನ್ನಾಗಿರೋ ಡಿಸೆಂಬರ್ ಟೈಮಲ್ಲಿ ಚೆನ್ನಾಗಿರೋ ಕೊಡ್ತಾರೆ ಅನ್ನೋ ತರ ನಾನ್ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡಿದ್ದೆ. ಬಟ್ ಇದೇ ಫಸ್ಟ್ ಟೈಮ್ ಈ ವರ್ಷದಲ್ಲಿ ಜನವರಿ ಸ್ಟಾರ್ಟಿಂಗ್ ಅಲ್ಲಿಂದ ಒಳ್ಳೆ ಸಿನಿಮಾ ಕನ್ನಡ ಸಿನಿಮಾ ಓಪನಿಂಗ್ ತಗೊಂಡಿದೆ. ಸೊ ಅದು ಒಂದು ಖುಷಿ ಆಯ್ತು. ಇನ್ನು ಈ ಸಿನಿಮಾದು VFX ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ಮತ್ತೆ ಇನ್ನೂ ಒಂದು ಮೇನ್ ವಿಚಾರ ಏನಪ್ಪಾ ಅಂತಂದ್ರೆ ಆಸ್ಕಾರ್ ವಿನ್ನರ್ಸ್ ನ ಕರ್ಕೊಂಡ್ ಬಂದು ಇಲ್ಲಿ ಕೆಲಸ ಮಾಡಿಸಿದ್ದಾರೆ. ಸೊ ಅದು ಇದರಲ್ಲಿ ಈ ಔಟ್ಪುಟ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಟ್ಲೀಸ್ಟ್ ಎಲ್ಲಾ ತರನು ಒಂದು ಒಳ್ಳೆ ಕ್ವಾಲಿಟಿಯಾಗಿ ಕೊಟ್ಟರೆ ಸಿನಿಮಾ ಜನ ಇಷ್ಟನೂ ಪಡ್ತಾರೆ, ಕ್ವಾಲಿಟಿನೂ ನೋಡ್ತಾರೆ, ಸ್ಟೋರಿನೂ ನೋಡ್ತಾರೆ ಅನ್ನೋದಕ್ಕೆ ಈ ಸಿನಿಮಾ ಒಂದು ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಇನ್ನು ಈ ಸಿನಿಮಾದ ಡೈರೆಕ್ಟರ್ ಬಗ್ಗೆ ಹೇಳಬೇಕು. ಡೈರೆಕ್ಟರ್ ಯಾರಪ್ಪ ಅಂತ ನಾನು ನೋಡಿದಾಗ ಕರ್ವ ಅಂತ ಒಂದು ಮೂವಿ ಬಂದಿತ್ತು. ಆ ಮೂವಿಲಿ ಪಾರ್ಟ್ 1 ತೆಗೆದ್ಬಿಟ್ಟು ಪಾರ್ಟ್ 2 ತೆಗಿತಾರೆ ಅಂತ ಸುಮಾರು ವರ್ಷಗಳಿಂದ ನಾವು ವೆಯ್ಟ್ ಮಾಡ್ದೋ. ಅದ್ರ ಸದ್ಯ ಇಲ್ವಲ್ಲ ಅಂತ ಸರಿ ಈ ಮೂವಿ ಬರ್ತಾ ಇದೆಯಲ್ಲ ಇದನ್ನೇ ಪಾರ್ಟ್ 2 ಅಂತ ತೆಗೆದಿದ್ದಾರೆ. ಬಟ್ ಹೆಸರು ಹಂಗೆ ಇಟ್ಟಿದ್ದಾರೆ ಅಂತ ಒಂದ್ ಸ್ವಲ್ಪ ಅಲ್ಲಲ್ಲಿ ಗಾಸಿ ಓಡಾಡ್ತಿತ್ತು. ಸೊ ನಾನು ಕೂಡ ಹಂಗೆ ಅನ್ಕೊಂಡಿದ್ದೆ. ಬಟ್ ಅದಾದ್ಮೇಲೆ ಈ ಸಿನಿಮಾದಲ್ಲೂ ಪಾರ್ಟ್ 2 ಅಂತ ಒಂದು ಟ್ವಿಸ್ಟ್ ಇಟ್ಬಿಟ್ರು. ನಮಗೆ ಒಂದು ಬೇಜಾರು ಏನಂದ್ರೆ ಈ ಡೈರೆಕ್ಟರ್ಗಳು ಪಾರ್ಟ್ 1 ತುಂಬಾ ಚೆನ್ನಾಗಿ ಕೊಟ್ಬಿಟ್ಟು ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡಿಸಿ ತೆಗಿದೇ ಬಿಟ್ಟಾಗ್ಲೇ ನಮಗೆ ಮನ್ಸಿಗೆ ಬೇಜಾರಾಗೋದು. ಅಟ್ಲೀಸ್ಟ್ ಈ ಸಿನಿಮಾನಾದ್ರೂ ಪಾರ್ಟ್ 2 ಯಾವಾಗ ತೆಗಿತಾರೆ ಅಂತ ನೋಡೋಣ. ಆಮೇಲೆ ಇನ್ನೊಂದೇನಂತಂದ್ರೆ ಈ ಸಿನಿಮಾ ಪರ್ಟಿಕ್ಯುಲರ್ ಆಗಿ ಸ್ಟಾರ್ ಕ್ಯಾಸ್ಟ್ ಇಂದ ಈ ಸಿನಿಮಾ ಅಂತ ಹೇಳಕ್ಕಿಂತ ಮುಂಚೆ ಡೈರೆಕ್ಟರ್ ಇಂದ ಈ ಸಿನಿಮಾ ಅಂತ ಹೇಳ್ಬೇಕು. ಯಾಕಂದ್ರೆ ಟೋಟಲ್ ಆಗಿ ನಿಂತಿರೋದೇ ಈ ಸಿನಿಮಾದಲ್ಲಿ ಕಥೆನೆ. ಆ ಟ್ವಿಸ್ಟ್ ಟರ್ನ್ಸ್ ಕೊಟ್ಟಿರೋದೇ ಈ ಸಿನಿಮಾಗೆ ಒಂದು ಬ್ಯೂಟಿ ಅಂತಾನೆ ಹೇಳ್ಬೋದು. ಓವರ್ ಆಲ್ ಈ ಸಿನಿಮಾ ಹೇಗಿದೆ ಅಂತ ನೀವು ನನ್ನ ಕೇಳಿದ್ರೆ ಕಾಂಜರಿಂಗ್ ಮೂವಿ ಆಗಿರ್ಬೋದು ಅಥವಾ ಈವಿಲ್ ಡೆಡ್ ಆಗಿರ್ಬೋದು, ಈ ರೀತಿ ಹಾಲಿವುಡ್ ಸಿನಿಮಾಗಳು ತುಂಬಾ ನಾವು ಅಂದ್ರೆ ಹಾರರ್ ಸಿನಿಮಾಗಳು ನೋಡಿರ್ತೀವಿ. ಆದ್ರೆ ಇಂಡಿಯಾದಲ್ಲಿ ಇದು ಒಂದು ಒಳ್ಳೆ ಬೆಸ್ಟ್ ಹಾರರ್ ಸಿನಿಮಾ ಅಂತ ಖಂಡಿತ ಹೆಸರು ಮಾಡೇ ಮಾಡುತ್ತೆ. ಯಾಕಂದ್ರೆ ಆ ಸಿನಿಮಾ ಆ ಮಟ್ಟಿಗಿದೆ. ಅದಲ್ದೇನೆ ಇನ್ನೊಂದೇನಪ್ಪ ಅಂತಂದ್ರೆ ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಒಳ್ಳೆ ಕನೆಕ್ಟ್ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಇಂಟರ್ವಲ್ ಅಲ್ಲೂ ಕೂಡ ನಮಗೆ ಈ ಟ್ವಿಸ್ಟ್ ಟರ್ನ್ಸ್ ಇದೆಲ್ಲ ಏನಕ್ಕೆ ಅಂತ ನಾವು ಪ್ರಿಡಿಕ್ಟ್ ಮಾಡಕ್ಕೂ ಆಗಲ್ಲ. ಆ ಮಟ್ಟಿಗೆ ಟ್ವಿಸ್ಟ್ ಎಲ್ಲ ಇಟ್ಕೊಂಡು ಹೋಗಿದ್ದಾರೆ. ಇನ್ನೊಂದೇನಂದ್ರೆ ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ಮೂವಿ ಆಗಿರೋ ಒಂದು ಸಿನಿಮಾದಲ್ಲಿ ಅದಕ್ಕಿಂತ ಮೇನ್ ಆಗಿ ಒಬ್ರು ಸೂಪರ್ ಸ್ಟಾರ್ ಅಂದ್ರೆ ರಜನಿಕಾಂತ್ ಅವರಲ್ಲ, ಕನ್ನಡದಲ್ಲಿ ಒಬ್ರು ಸೂಪರ್ ಸ್ಟಾರ್ ಅಂತಾನೆ ಹೇಳ್ಬೋದು. ಅವ್ರನ್ನು ಕೂಡ ಇಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಅವ್ರ ಫ್ಯಾನ್ಸ್ ಗಳಿಗಂತೂ ಬಹಳ ಖುಷಿ ಆಗುತ್ತೆ.